ಹಾಯ್ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇದು ನನ್ನ ಮಗಳ ಬರ್ತ್ಡೇ ವ್ಲಾಗು. ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ ವ್ಲಾಗ್ನ. ಎಡಿಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ, ವಾಯ್ಸ್ ಓವರ್ ಕೊಡೋಕ್ಕೂ ಟೈಮ್ ಇರಲಿಲ್ಲ, ಸ್ವಲ್ಪ ಬ್ಯುಸಿಯಾಗಿಬಿಟ್ಟಿದ್ದೆ. ಅದಕ್ಕೋಸ್ಕರ ಜುಲೈ 6ಕ್ಕೆ ಅವಳು ಬರ್ತ್ಡೇ ಇತ್ತು. ಇವತ್ತು ಬರ್ತ್ಡೇಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಮನೆಯಿಂದ ಒಂದು ಸ್ವಲ್ಪ ದೂರ ಇದೆ ದೇವಸ್ಥಾನ, ದೇವರಹಳ್ಳಿ ಅಂತ ಹೇಳಿ, ಅಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಅವಳಿಗಂತೂ ತುಂಬ ಖುಷಿಯಾಗಿದೆ. ಹೊಸ ಡ್ರೆಸ್ ಎಲ್ಲ ಹಾಕ್ಸಿದ್ದೀನಲ್ಲ, ತುಂಬ ಖುಷಿಯಾಗಿದೆ. ಅವಳಿಗೆ ಫಸ್ಟ್ ಇಯರ್ ಬರ್ತ್ಡೇಲೆಲ್ಲ ಅಷ್ಟೊಂದು ಗೊತ್ತಾಗ್ತಾ ಇರಲಿಲ್ಲ, ತುಂಬ ಕಿರಿಕಿರಿ ಮಾಡೋಳು ಹೊಸ ಬಟ್ಟೆ ಎಲ್ಲ ಹಾಕಿದ್ರೆ. ಈಗ ಸ್ವಲ್ಪ ದೊಡ್ಡೋಳಾಗಿದ್ದಾಳಲ್ಲ, ಈಗ ಎಲ್ಲ ಗೊತ್ತಾಗುತ್ತೆ. ಹೊಸ ಬಟ್ಟೆ ಎಲ್ಲ ಹಾಕಿದ್ರೆ ತುಂಬ ಖುಷಿಯಾಗುತ್ತೆ ಅವಳಿಗೆ. ಮೇಕಪ್ ಮಾಡೋದು, ಹೊಸ ಬಟ್ಟೆ ಹಾಕೋದು, ಸ್ಟಿಕ್ಕರ್ ಇಡ್ಸೋದು, ಹೂ ಮುಡ್ಸೋದು, ಜುಟ್ಟು ಹಾಕೋದು ಅಂದ್ರೆಲ್ಲ ತೊಳಿ ತುಂಬ ಖುಷಿ. ಮತ್ತು ತುಂಬ ಈ ಥರ ತುಂಬ ಜಾಗ ಇರೋ ಪ್ಲೇಸಿಗೆಲ್ಲ ಹೋಗೋದಂದ್ರೆ ಅವಳಿಗೆ ಖುಷಿ. ಆರಾಮಾಗಿ ಆಟ ಆಡ್ಕೊಂಡಿರ್ಬೋದು ಅಂತ ಹೇಳಿ ನಾವು ಹೋಗೋಷ್ಟರಲ್ಲಿ ಪೂಜೆ ಎಲ್ಲ ಸ್ಟಾರ್ಟ್ ಆಗಿತ್ತು. ಪೂಜೆ ಅಂತ ಹೇಳಿದ್ರೆ ಇಲ್ಲಿ ಮುಂದ್ಗಡೆ ಒಂದು ದೇವಸ್ಥಾನ, ಹಿಂದ್ಗಡೆ ಒಂದು ದೇವಸ್ಥಾನ, ಆ ರೀತಿ ಒಂದೇ ದೇವಸ್ಥಾನದಲ್ಲಿ ಎರಡು, ಒಂದು ನರಸಿಂಹಸ್ವಾಮಿ, ಇನ್ನೊಂದು ಲಕ್ಷ್ಮೀ ದೇವಿ, ಆ ಥರ ದೇವಸ್ಥಾನ ಇದು. ತುಂಬ ಚೆನ್ನಾಗಿದೆ. ತುಂಬ ಜನ ಬರ್ತಾರೆ ಇಲ್ಲಿ ಹುಣ್ಣಿಮೆಗೆ, ಅಮಾವಾಸ್ಯೆ, ಶುಕ್ರವಾರ, ಶನಿವಾರ ಅಂತೆಲ್ಲ ತುಂಬ ಜನ ಬರ್ತಾರೆ. ಆಷಾಢ ಆದರೂ ಸಿಕ್ಕಾಪಟ್ಟೆ ಜನ ಇದ್ದರು. ಇಲ್ಲಿ ಫ್ರಂಟಲ್ಲೇ ಇದೆಯಲ್ಲ, ಇಲ್ಲಿ ಸ್ವಲ್ಪ ಜನ ಕಮ್ಮಿ. ಇನ್ನು ಬ್ಯಾಕ್ ಸೈಡು ಲಕ್ಷ್ಮೀ ದೇವಿದು ಇದೆಯಲ್ಲ, ಅಲ್ಲಿ ಸ್ವಲ್ಪ ಜನ ಎಲ್ಲ ಜಾಸ್ತಿ ಇರ್ತಾರೆ. ನಾವಿಲ್ಲಿ ಹಣ್ಕಾಯಿ ಮಾಡಿಸಿ ಅಲ್ಲಿಗೆ ಹೋದ್ವಿ. ಅವಳು ಎಲ್ಲಿಗಾರು ಹೊರಗಡೆ ಹೋದಾಗ ಅವ್ರ ಅಪ್ಪನ ಜೊತೆನೇ ಇರೋದು, ನನ್ನ ಜೊತೆ ಕಮ್ಮಿ. ನಾನು ವೀಡಿಯೋ ಶೂಟೆಲ್ಲ ಮಾಡ್ತಾಯಿದ್ದೆ, ಅದಕ್ಕೆ ಅವ್ರ ಅಪ್ಪನ ಜೊತೆನೇ ಇದ್ಲು. ಇಲ್ಲಿ ದೇವರಿಗೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಹೊರಗಡೆ. ಅಂದರೆ ನಿಲ್ಲಕ್ಕಾಗ್ತಾ ಇರಲಿಲ್ಲ, ಅಲ್ಲಿ ತುಂಬ ಸೆಕೆ ಇತ್ತು, ಮತ್ತು ತುಂಬ ಜನ ಇದ್ರಲ್ವ, ನಿಲ್ಲಕ್ಕಾಗ್ತಾ ಇರಲಿಲ್ಲ. ಇನ್ನು ಇವಳಂತೂ ಎಲ್ಲಿ ದೇವ್ರು ಕಂಡ್ರು ಕೈ ಮುಗಿಯೋದು. ದೇವ್ರಂತಲ್ಲ, ಎಲ್ಲಿ ಹೂ ಮುಡ್ಸಿರ್ತಾರೋ, ಎಲ್ಲಿ ದೀಪ ಹಚ್ಚಿರ್ತಾರೋ ಅಲ್ಲೆಲ್ಲ ಕೈ ಮುಗೀತಾ ಇರ್ತಾಳೆ. ನನಗಂತೂ ಅವಳು ಕೈ ಮುಗಿಯೋದು ನೋಡಿದ್ರೆ ನಗಬೇಕು, ಖುಷಿ ಪಡ್ಬೇಕಂತಲೇ ಗೊತ್ತಾಗಲ್ಲ. ತುಂಬ ಕ್ಯೂಟ್ ಅನಿಸುತ್ತೆ ಅವಳು ಆ ಥರ ಎಲ್ಲ ಮಾಡಬೇಕಾದ್ರೆ. ಇಲ್ಲಂತೂ ದೇವಸ್ಥಾನಕ್ಕೆ ಬಂದಿದ್ವಲ್ಲ, ಎಲ್ಲ ಕಡೆ ದೇವ್ರಿಗೆ ಕೈ ಮುಗಿದೆಲ್ಲ ಮಾಡ್ತಾಯಿದ್ಲು. ಇನ್ನು ನೆಕ್ಸ್ಟ್ ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕ್ತೀನಿ ನೋಡಿ. ಅಲ್ಲಿ ಪಾಮ ಅದ್ರ ಮೇಲೆ ಪಾಮ ಐತಂತೆ. ಯಾರು ಬರಲೇ ಇಲ್ಲಲ್ಲ ಅಂತ ಅವಳೇ ಬಂದ್ಲು. ಗೊತ್ತವಳಿಗೆ ಅಲ್ಲೇ ಸ್ಲೋ ಆಗಬೇಕು, ಅಲ್ಲೇ ಇಳ್ದೋಗ್ಬೇಕಂತ. ಇನ್ನು ನೆಕ್ಸ್ಟು ಮನೆಗೆ ಬಂದು ರವೆ ಉಂಡೆ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನನಗೆ ಟೈಮ್ ಇರಲಿಲ್ಲ, ಇನ್ನೂ ಸ್ವಲ್ಪ ಎಲ್ಲ ಕೆಲಸ ಇತ್ತಲ್ಲ, ಅದಕ್ಕೋಸ್ಕರ ಬೇಗ ಆಗೋ ಥರ ಪಾಕ ಇಲ್ದಂಗೆ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಫಸ್ಟ್ ಇಲ್ಲಿ ತುಪ್ಪ ಹಾಕಿ ಡ್ರೈ ಫ್ರೂಟ್ಸ್ನ ಹುರ್ಕೊತಾ ಇದ್ದೀನಿ. ಫಸ್ಟು ಪಂಪ್ಕಿನ್ ಸೀಡ್ಸು, ದ್ರಾಕ್ಷಿ, ಗೋಡಂಬಿ, ಬಾದಾಮಿನ ಹಾಕಿ ಚೆನ್ನಾಗಿ ಹುರ್ಕೊಂಡು ಎತ್ತಿಡ್ಕೊತಾ ಇದ್ದೀನಿ ತುಪ್ಪದಲ್ಲಿ. ಇನ್ನು ಅದೇ ತುಪ್ಪಕ್ಕೆ ಚಿರೋಟಿ ರವೆ ಬರುತ್ತಲ್ಲ, ಅದನ್ನು ಹುರ್ಕೊಂಡು ನಾನು ಈ ಕಪ್ ಇದೆಯಲ್ಲ, ಇದರಲ್ಲಿ ನಾನು 5 ಕಪ್ ಆಗೋಷ್ಟು ರವೆ ತೊಗೊಂಡಿದ್ದೀನಿ. ಯಾಕಂದರೆ ಇದರಲ್ಲಿ ನೀವು 5 ಕಪ್ ತೊಗೊಂಡ್ರೆ 2.5 ಕಪ್ ಅಷ್ಟು ಸಕ್ಕರೆ ತೊಗೋಬೇಕು. ಆವಾಗಲೇ ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ಸ್ವೀಟ್ ಇರಲ್ಲ, ಜಾಸ್ತಿ ನಿಮಗೆ ಚಪ್ಪೆ ಅಂತಲೂ ಅನಿಸಲ್ಲ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಹುರ್ಕೊಬೇಕು. ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋ ತನಕ ಹುರ್ಕೋಬೇಕು. ನಾವು ಪಾಕ ಮಾಡ್ತಾ ಇಲ್ಲಲ್ಲ, ಅದಕ್ಕೋಸ್ಕರ ನೀಟಾಗಿ ಹುರ್ಕೋಬೇಕಿಲ್ಲ ಅಂದರೆ ಹಸಿ ವಾಸನೆ ಇದ್ದರೆ ಚೆನ್ನಾಗಾಗಲ್ಲ. ಸ್ವಲ್ಪ ತುಪ್ಪ ಏನಾದರೂ ಕಮ್ಮಿ ಆಯಿತು ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ತುಪ್ಪ ಹಾಕ್ಕೊಂಡು ಹುರ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ಟೇಸ್ಟು. ಆಮೇಲೆ ಒಂದು ಮಿಕ್ಸಿ ಜಾರ್ಗೆ ನಾನು ಈ ಹುರಿದಿಟ್ಟಿರೋಂಥ ರವೆನ ಹಾಕ್ತಾಯಿದ್ದೀನಿ. ಒಂದು ಸರಿ ಒಂದು ಸ್ಮೂತ್ ಪೇಸ್ಟ್ ಮಾಡೋಣ ಅಂತ ಹೇಳಿ ಒಂದು ಸರಿ ಗ್ರೈಂಡ್ ಮಾಡಿದ್ರೆ ಸಾಕು. ಅಂದರೆ ರಿವರ್ಸ್ ಮೂಡಲ್ಲಿ ಒಂದು ಸರಿ ಹೀಗೆ ಗ್ರೈಂಡ್ ಮಾಡಿಬಿಡಿ. ನಾನಿಲ್ಲಿ 2.5 ಕಪ್ಪಷ್ಟು ಸಕ್ಕರೆನ ಇದಕ್ಕೆ ಹಾಕಿ, ಆಮೇಲೆ ಒಂದು 4 ಏಲಕ್ಕಿನ ಬಿಡಿಸಿ ಅದಕ್ಕೆ ಹಾಕ್ತಾಯಿದ್ದೀನಿ. ಯಾಕಂತ ಹೇಳಿದ್ರೆ ಕಾಳು ಅದು ಬಾಯಿ ಸಿಕ್ಕಿದ್ರೆ ಚೆನ್ನಾಗಿರಲ್ಲ, ಇದರಲ್ಲೇ ಪೌಡ್ರ್ ಆದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮಿಕ್ಸಿಲಿ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ನೋಡಿ, ನಾನು ಈ ಥರ ಪೌಡ್ರು ಮಾಡ್ಕೊಂಡಿದ್ದೀನಿ. ಜಾಸ್ತಿ ಪೌಡ್ರು ಬೇಡ, 1-2 ಸರಿ ತಿರ್ಸಿದ್ರೆ ಸಾಕು, ಅದು ಸಕ್ಕರೆ ಎಲ್ಲ ಪುಡಿ ಆಗಿಬಿಡುತ್ತೆ ಅದರಲ್ಲೇ. ಆಮೇಲೆ ನಾವು ಡ್ರೈ ಫ್ರೂಟ್ಸ್ ಏನು ಹುರಿದಿರ್ತೀವಲ್ಲ ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಇನ್ನೂ ಜಾಸ್ತಿ ಡ್ರೈ ಫ್ರೂಟ್ಸ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಆಮೇಲೆ ನಾನಿಲ್ಲಿ ಕೊಬ್ಬರಿ ತುರಿದು ಹಾಕ್ಕೊತಾ ಇದ್ದೀನಿ. ಕೊಬ್ಬರಿನ ನೀವು ಹುರಿದು ಬೇಕಾದರೂ ಹಾಕ್ಕೋಬೋದು. ನೀವು ಕಾಯಿ ಯೂಸ್ ಮಾಡ್ತೀರಾ, ಹಸಿ ಕಾಯಿ ಅಂದರೆ ಹುರಿದು ಹಾಕ್ಕೊಳ್ಳಿ. ಅದು ಯಾಕಂತ ಹೇಳಿದ್ರೆ ಹಾಳಾಗಿಬಿಡುತ್ತೆ. ನೀವು ಇಲ್ಲ ಕೊಬ್ಬರಿ ಯೂಸ್ ಮಾಡ್ತಾಯಿದ್ದೀರಾ ಅಂತ ಹೇಳಿದ್ರೆ ಹುರಿಯೋದೇನು ಅವಶ್ಯಕತೆ ಇರಲ್ಲ, ಅದರಲ್ಲಿ ನೀರಿನಿಂದ ಅಂಶ ಇರಲ್ಲ, ಆ ಥರ. ಆಮೇಲೆ ನಾನಿಲ್ಲಿ ಹಾಲನ್ನು ಹಾಕ್ಕೊಂಡು ಸ್ವಲ್ಪ ಹಾಲು ಹಾಕ್ಕೊಂಡು ಉಂಡೆ ಮಾಡ್ತಾಯಿದ್ದೀನಿ. ಹಾಲು ಹಾಕೋದ್ರಿಂದ ಬೇಗ ಹಾಳಾಗುತ್ತೆ ಅಂತ ಏನಿಲ್ಲ, ತುಂಬ ಚೆನ್ನಾಗಿರುತ್ತೆ. ನಾನು ಇನ್ನೂ ಇಟ್ಟಿದ್ದೀನಿ, 6ಕ್ಕೆ ಮಾಡಿರೋದು, ಇವತ್ತು 8ಕ್ಕೆ ಪೋಸ್ಟ್ ಮಾಡಿದ್ದೀನಿ. ಇನ್ನೂ ಇದೇ ಫ್ರಿಜ್ಜಲ್ಲಿ ಹಂಗೆ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಲಾಡು.
ಲಾಡು ಅಲ್ಲ, ರವೆ ಉಂಡೆ. ಲಾಡು ಅಂತಲೇ ಹೇಳ್ಬೋದು, ರವೆ ಉಂಡೆ ಅಂತಲೇ ಹೇಳ್ಬೋದು. ನೋಡಿ ಇಷ್ಟು ಚೆನ್ನಾಗಿ ಬಂತು ಅಂತ ಹೇಳಿ. ಇದು ಪಾಕನೂ ಮಾಡ್ತಾರೆ. ಹೇಗಂತ ಹೇಳಿದ್ರೆ, ನಾವು ಈಗ ಹುರಿದಿರೋದು ಇರುತ್ತಲ್ಲ, ಅದನ್ನು ಒಂದೇಳೆ ಪಾಕ ಮಾಡಬೇಕು. ಸಕ್ಕರೆನ ಒಂದೇಳೆ ಪಾಕ ಮಾಡಿಬಿಟ್ಟು ಅದಕ್ಕೆ ರವೆನ ಹಾಕಿ ಈ ರೀತಿ ಉಂಡೆ ಕಟ್ಟೋದು. ಅದು ತುಂಬ ರಿಸ್ಕ್, ತುಂಬ ಹೊತ್ತಾಗುತ್ತೆ. ನಾನು ಈ ಥರ ಟ್ರೈ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು ರವೆ ಉಂಡೆ ಎಲ್ಲ ಆದಮೇಲೆ ಗೀ ರೈಸ್ ಎಲ್ಲ ರೆಡಿ ಮಾಡೋಣ ಅಂತ ಹೇಳಿ ಗೀ ರೈಸ್ಗೆಲ್ಲ ರೆಡಿ ಮಾಡಿಕೊಂಡೆ. ಗೀ ರೈಸ್ ರೆಸಿಪಿನ ನಾನು ಯೂಟ್ಯೂಬ್ ಶಾರ್ಟ್ಸಲ್ಲಿ ಹಾಕಿದ್ದೀನಿ, ಒಂದ್ಸರಿ ಚೆಕ್ ಮಾಡಿ. ಎಲ್ಲಾದರೂ ರೆಸಿಪಿ ಬೇಕು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ನಾನು ಏನೂ ಶೇರ್ ಮಾಡಿಲ್ಲ. ಇನ್ನು ನೆಕ್ಸ್ಟ್ ಅವಳು ಬರ್ತ್ಡೇ ವಿಡಿಯೋ ಇದು. ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಫಸ್ಟ್ ಇಯರಲ್ಲಿ ಅವಳಿಗೆ ಅಷ್ಟೇನು ಗೊತ್ತಾಗ್ತಾ ಇರಲಿಲ್ಲ, ಕೇಕ್ ಕಟ್ ಮಾಡೋದು ಅದೆಲ್ಲ ನಾವೇ ಎಲ್ಲ ಕಟ್ ಮಾಡಿಸ್ತಾ ಇದ್ವಲ್ಲ. ಈಗ ಅವಳಿಗೆ ತುಂಬ ಎಕ್ಸೈಟ್ಮೆಂಟ್ ಇತ್ತು, ಏನು ಅಂತ ಹೇಳಿ ಎಲ್ಲ ಎಕ್ಸೈಟ್ ಆಗ್ತಾಯಿದ್ಲು. ತುಂಬ ಚೆನ್ನಾಗಾಯಿತು. ಕ್ಲಿಪ್ಪಿಂಗ್ ಹಾಕ್ತೀನಿ, ನೋಡ್ಕೊಬನ್ನಿ. ಇನ್ನು ಬರ್ತಡೇ ಎಲ್ಲ ಆದಮೇಲೆ ಊಟ ಎಲ್ಲ ಮಾಡ್ಕೊಂಡ್ವಿ. ಬೇಗನೆ ಆಯಿತು ಎಲ್ಲ. ನಾವೇ ಎಷ್ಟು ಜನ ಇದ್ದಿದ್ದಲ್ವ, ಯಾರೂ ಇರಲಿಲ್ಲ. ಇಷ್ಟೇ ಇವತ್ತಿನ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ನ ಕೊಡಿ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಇನ್ನು ಒಂದು 2 ಡೇಸ್ ಬಿಟ್ಟು ನೆಕ್ಸ್ಟ್ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ. ಓಕೆ, ಬಾಯ್.